ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಈಸಿ ಆಗಿರೋವಂಥ ಪಾಯಸನ ತೋರಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲರೂ ನಿಮ್ಮ ಮನೇಲಿ ಸ್ವೀಟ್ ಮಾಡೇ ಮಾಡ್ತೀರಾ, ಹೋಳಿಗೆ ಅಂತೂ ಮಾಡೇ ಮಾಡ್ತೀರಾ ಅಲ್ವಾ. ಕೆಲವೊಬ್ಬರಿಗೆ ಹೋಳಿಗೆ ಮಾಡೋಕ್ಕೆ ಆಗೋದಿಲ್ಲ, ಬರೋದಿಲ್ಲ ಅಂಥವರು ತುಂಬ ಈಸಿ ಆಗಿರೋವಂಥ ಈ ಗೋಧಿ ಪಾಯಸನ ಮಾಡಿ. ಗೋಧಿ ಪಾಯಸ ಅಂತೂ ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋವಂಥದ್ದು. ಅದಕ್ಕೋಸ್ಕರ ಈ ಗೋಧಿ ಪಾಯಸ ಮಾಡಿ ದೇವರಿಗೂ ನೈವೇದ್ಯ ಮಾಡಿ ಬಂದವ್ರಿಗೆಲ್ಲರಿಗೂ ಕೊಟ್ಟರೆ ಅವರು ಖುಷಿಯಾಗಿ ತಿಂತಾರೆ. ದೇವರ ಅನುಗ್ರಹ ಸದಾ ಕಾಲ ನಿಮ್ಗಿರುತ್ತೆ. ಬನ್ನಿ ಗೋಧಿ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇನ್ನೂ 2-3 ವೆರೈಟಿ ಈ ಗೋಧಿ ಪಾಯಸನ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಗೋಧಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ ಅಥವಾ ಬಾಣಲಿ ಒಳಗಡೆ 1 ಕಪ್ಪು ಬ್ರೋಕನ್ ವೀಟ್ ಅಂದರೆ ಗೋಧಿ ನುಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಗೋಧಿ ನುಚ್ಚನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಒಂಚೂರು ಗಮ್ಮನವರೆಗೆ. ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಇದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. 1 ಕಪ್ಪು ಗೋಧಿ ನುಚ್ಚಿಗೆ ನಾನು 4 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ನಾನು ಕಪ್ಪು ಉಪಯೋಗಿಸ್ತಾ ಇರೋದು ಒಂದು 80 ml ಕಪ್ಪು ಮೆಷರ್ಮೆಂಟ್. ಇದು ಏನು ಕಾಫಿ ಕುಡಿತೀವಲ್ಲ ಆ ಥರ ಕಪ್ದು, ಇದೇ ಕಪ್ ಮೆಷರ್ಮೆಂಟಲ್ಲಿ ಎಲ್ಲ ಐಟಮ್ಸು ತೊಗೊಳ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2-3 ವಿಷಲ್ ಕೂಗಿಸ್ಕೊಳ್ತೀನಿ. ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ವಿಷಲ್ ಕೂಗಿಸ್ಕೊಳ್ಳೋಣ. ಪ್ರೆಷರ್ ಬಿಟ್ಟಿದೆ ನೋಡಿ. ಮುಟ್ಟು ನೋಡಿದ್ರೆ ಫುಲ್ ಸಾಫ್ಟ್ ಆಗಿರಬೇಕು. ಆವಾಗ ಪಾಯಸ ನಿಮಗೆ ಹೊಂದ್ಕೊಂಡಂಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಪಕ್ಕ ಎತ್ತಿಟ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ. ಇಲ್ಲ ಅಂದರೆ ಬೆಲ್ಲ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ ಅಂದರೆ ಡೈರೆಕ್ಟಾಗಿ ಬೆಲ್ಲ ಇದರೊಳಗೆ ಹಾಕೋಬೋದು. ಒಂದು ಪಾತ್ರೆಯಲ್ಲಿ 1/4 ಕಪ್ಪಷ್ಟು 1 ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ಲ 1 ಕಪ್ ಮೆಷರ್ಮೆಂಟು, ಆ ಕಪ್ಪಲ್ಲಿ 1.5 ಕಪ್ಪಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಬೆಲ್ಲ ನಿಮ್ಮ ಸ್ವೀಟ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೇಗೆ ನಿಮ್ಮ ಟೇಸ್ಟಕ್ಕೆ ಆ ಥರ. ನಾನೀಗ ತೋರಿಸ್ತಾ ಇರೋದು ಒಂದು ಮೀಡಿಯಮ್ ಹದದಲ್ಲಿ ಸ್ವೀಟ್ ಇರುತ್ತೆ. ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲ ಚೆನ್ನಾಗಿ ಕರಗಲಿ. ಬೆಲ್ಲ ಕರಗಿದೆ. ಇದನ್ನು ಗೋಧಿ ಬೇಯಿಸ್ಕೊಂಡಿದ್ದೀವಲ್ಲ ಅದರೊಳಗೆ ಹಾಕ್ಕೊಳ್ತೀನಿ. ಈ ಕುಕ್ಕರ್ ಒಳಗಡೆ ಏನು ಬೇಯಿಸ್ಕೊಂಡಿರೋ ಅಂಥ ಗೋಧಿ ನುಚ್ಚಿದೆಯಲ್ಲ ಇದರೊಳಗಡೆ ಕರಗಿಸ್ಕೊಂಡಿರೋ ಅಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ, ಏನೇ ಗಲೀಜಿದ್ರು ಹಾಗೆ ಬಂದ್ಬಿಡುತ್ತೆ. ಬೆಲ್ಲದ ನೀರು ಹಾಕೊಳ್ತಿದ್ದ ಹಾಗೆ ಕಾಯಿಸ್ಕೊಂಡಿರೋದು. ಇವಾಗ ಕಾಯಿ ಹಾಲು ನಾನು ಯಾವ ಕಪ್ ಮೆಷರ್ಮೆಂಟಲ್ಲಿ ತೋರಿಸಿದ್ನಲ್ಲ ಆ ಕಪ್ಪಲ್ಲಿ 3/4 ಕಪ್ಪಷ್ಟು ಹಸಿ ತೆಂಗಿನ ತುರಿ ತೊಗೊಂಡು ಅದಕ್ಕೆ 1.5 ಕಪ್ಪಷ್ಟು ನೀರು ಹಾಕ್ಕೊಂಡು ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಲಿ. ಈ ಥರ ಕುದಿ ಬರೋಕ್ಕೆ ಶುರು ಆದ ನಂತರ ಒಂದು 5-6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಹೊಂದ್ಕೊಂಡಂಗಾಗಿ ಗಟ್ಟಿಗಾಗುತ್ತೆ. ಆ ಪಾಯಸದ ರುಚಿ ತುಂಬ ಚೆನ್ನಾಗಿರುತ್ತೆ, ಕ್ರೀಮ್ ಥರ ಆಗುತ್ತೆ. ಇವಾಗ ಇದನ್ನ ಪಕ್ಕ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆ ಅಂತಂದರೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ 1 ಟೇಬಲ್ ಸ್ಪೂನ್ ಗೋಡಂಬಿ ಚೆನ್ನಾಗಿ ಫ್ರೈ ಆಗಲಿ. 1 ನಿಮಿಷ ಆದರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ ಅದು. ಗೋಡಂಬಿ ಒಂದು ಚೂರು ಲೈಟಾಗಿ ಕಲರ್ ಬರ್ತಿದೆ ಹಾಗೆ ಈ ಒಂದು ದ್ರಾಕ್ಷಿನ ಹಾಕೊಂಡ್ರೋಣ. ದ್ರಾಕ್ಷಿ ಹಾಕ್ಕೊಂಡು ಜಸ್ಟ್ ಈ ಥರ ಮಿಕ್ಸ್ ಮಾಡ್ತಿದ್ರೆ ಅದು ದಪ್ಪ ಆಗುತ್ತೆ. ಆವಾಗ ಆಗಿದೆ ಅಂತ ಅಂದ್ಬಿಟ್ಟು ಜೊತೆಗೆ ಹಸಿ ತೆಂಗಿನಕಾಯಿ ಪೀಸಸ್ಸು ಇಲ್ಲ ಅಂದರೆ ಒಣ ಕೊಬ್ಬರಿ ಪೀಸಸ್ಸು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಆ ಪಾಯಸದಲ್ಲಿ ಮಧ್ಯ ಪೀಸಸ್ಗಳು ಸಿಗ್ತಾ ಇದ್ದರೆ ತುಂಬ ರುಚಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಮ್ಮಂದಾಗ ಆಫ್ ಮಾಡಿಬಿಟ್ಟು ಇದನ್ನು ತೆಗೆದು ಪಾಯಸದೊಳಗೆ ಹಾಕೊಂಡ್ರೋಣ. ಇದನ್ನು ಪಾಯಸದೊಳಗೆ ಹಾಕೋತೀನಿ. ಎಲ್ಲ ಗಮ್ಮಂತ ಇದೆ, ಕೊಬ್ಬರಿ ಗೋಡಂಬಿ ಎಲ್ಲ. ಈ ಕಡೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಿದ್ರೆ ಇನ್ನೊಂದು ಕಡೆ ಕುದಿಸ್ಕೊತಾ ಇದೆ. ಆ ಈ ಒಂದು ಬ್ರೋಕನ್ ವೀಟ್ದು ನಾವು ಏನೇ ಹುರಿದಿದ್ರು ಅದು ಲೈಟಾಗಿ ಹಸಿಗಮ ಇರುತ್ತೆ. ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಹಸಿಗಮ ಎಲ್ಲ ಹೋಗುತ್ತೆ. ಏಲಕ್ಕಿ ಪುಡಿ ಒಂದು 4 ಏಲಕ್ಕಿನ ಒಂಚೂರು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಫ್ರೈ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತೀನಿ. ಈ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ತೀನಿ. ಆವಾಗ ಏನು ಕೊಬ್ಬರಿ ಹಾಕಿರ್ತೀನಲ್ಲ ಅದಕ್ಕೂ ಕೂಡ ಆ ಒಂದು ಸ್ವೀಟ್ ಹಿಡಿಯುತ್ತೆ. ಪಾಯಸದ್ದು ತುಂಬ ರುಚಿಯಾಗಿರುತ್ತೆ. ಒಂದು 3-4 ನಿಮಿಷ ಕುದಿಸ್ಕೊಂಡೆ. ಈ ಒಂದು ಕೊಬ್ಬರಿ ಎಲ್ಲ ಹಾಕಿದ ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ, ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಇದನ್ನು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟರೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಈ ಹದದಲ್ಲಿ ಇದ್ದರೆ ಸಾಕು, ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಈ ಟೈಮಲ್ಲಿ ನೀವು ಟೇಸ್ಟ್ ಮಾಡಿ ನೋಡಿ. ಇನ್ನೇನಾದರೂ ಬೆಲ್ಲ ಅಥವಾ ಏನಾದರೂ ಬೇಕಾದರೆ ಒಂಚೂರು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ
ನೀವು ಸರಿ ಮಾಡ್ಕೋಬೋದು. ನಾನು ಹೇಳಿರೋಂಥ ಕ್ವಾಂಟಿಟಿಗೆ ಪರ್ಫೆಕ್ಟ್ ಆಗಿದೆ. ನಾನಿಲ್ಲಿ ಬಿಳಿ ಬೆಲ್ಲ ಉಪಯೋಗಿಸಿರೋದ್ರಿಂದ ಕ್ರೀಮ್ ಕಲರ್ ಇದೆ. ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸಿದ್ರೆ ಆ ಒಂದು ಬೆಲ್ಲದ ಬಣ್ಣ ಗೋಲ್ಡನ್ ಕಲರ್ ಬರುತ್ತೆ ನಿಮಗೆ. ಇವತ್ತಿನ ಈ ಒಂದು ಪಾಯಸದ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಧಿ ಪಾಯಸ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.